ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಗಾದ್ರೆ ಇದನ್ನ ತಗೊಂಡು ಕ್ಲೀನ್ ಮಾಡಿ ನೋಡೋಣ. ಮಾಡ್ತೀನಿ. ಇದೇನ್ ದೊಡ್ಡ ಕೆಲ್ಸನ? ನೋಡ್ದ್ಯಾ ಎಷ್ಟ್ ಈಸಿ ಅಂತ? ಅಲ್ ನೋಡು ಆ ಮೂಲೆ ಈ ಮೂಲೆ. ಅಯ್ಯೋ ಮೊಮ್ಮಗನೇ, ಏಯ್ ನಡಿ. ನೋಡು, ಈಗಿನ್ನು ಅವರು ಆ ಲೋಕದಿಂದ ಆಚೆ ಬರಲ್ಲ. ಅವ್ರನ್ನ ಬಿಡು, ನೀನ್ ನಡಿ. ನಾವು ಹೋಗಿ ಬೇರೆ ಕಡೆ ಧೂಳೊಡಿಯೋಣ. ಸರಿ, ನಡೀರಿ. ಅಮರ್, ಅಮರ್, ಒಂದ್ ನಿಮಿಷ ಬರ್ತೀಯಾ? ಅಪ್ಪ ಬಂದೆ. ಅಪ್ಪ. ಇದಂತೂ ಕನ್ಫರ್ಮ್. ಏ ಅಮ್ಮರ್, ನೀನ್ ಇಲ್ಲೇನೋ ಮಾಡ್ತಿದ್ಯಾ? ನಿನ್ ರೂಮಲ್ಲಿ ಕೆಲ್ಸ ಕೊಟ್ಟಿದ್ನಲ್ಲ. ಏನ್ ಕೆಲ್ಸ ಅತ್ತೆ? ತುಂಬಾ ಮುಖ್ಯವಾದ ಕೆಲ್ಸ ಅಳಿ. ಅಂದ್ರೆ ಅಮರ್, ನೀನ್ ಹೋಗು. ಮಾತಾಡ್ತಿರುವಾಗ ನಿಮ್ದೇನಿಲ್ಲಿ? ಅಯ್ಯೋ, ಆಮೇಲೆ ಮಾತಾಡ್ಕೊಳ್ಳಿ. ಅಮರ್, ನೀನ್ ಮೊದ್ಲು ನಡಿ. ಅದಲ್ಲ ಅತ್ತೆ, ನಡಿಯೋ ಅರ್ಜೆಂಟ್ ನಡಿಯೋ. ಕೆಲ್ಸ. ಏನತ್ತೆ, ತುಂಬಾ ಅರ್ಜೆಂಟ್ ವಿಷಯ ಇತ್ತು. ಇದಕ್ಕಿಂತ ಅರ್ಜೆಂಟ್ ಕೆಲ್ಸನಪ್ಪ ಅದು. ಅದೇನ್ ಅರ್ಜೆಂಟ್ ಇತ್ತು? ಸರಿ. ಮಕ್ಕಳು ಖುಷಿಯಾಗಿರ್ಬೇಕಲ್ವಾ? ಸರಿ ಅತ್ತೆ. ಏ ಪ್ರಿಯಾ,
ಏನ್ ಬರ್ತೀರಾ ಇರೇ ಯಾವ ಲೆಟರ್ಸ್ ಇದು? ಏನಿಲ್ಲ ಬಿಡು ಪ್ರಿಯಾ, ನೀನ್ ಕೆಲಸ ಮಾಡ್ಕೋ. ನಾನದು ನೋಡ್ಬೇಕು ಬರ್ತೀರಾ ಇರೇ. ಏನಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಏನಿಲ್ಲ ಬಿಡು, ಕೆಲಸ ನೋಡ್ಕೋ, ಕೆಲಸ ನೋಡ್ಕೋ. ಛೇ, ಪ್ರಿಯಾ ಏನಾದರೂ ಈ ಲೆಟರ್ಸ್ ಓದಿದ್ರೆ ನಮ್ಮ ಜೀವನನೇ ಹಾಳಾಗ್ತಿತ್ತು. ಅಕ್ಕ ತಂಗಿ ಮಧ್ಯೆ ತಂದಿಟ್ಟಂಗಾಗ್ತಿತ್ತು. ಗಂಡ ಹೆಂಡತಿ ಸಂಸಾರ ಹಾಳಾಗಿ ಹೋಗ್ತಿತ್ತು. ಎರಡು ಕುಟುಂಬಗಳ ಮಧ್ಯಾಹ್ನ ದೊಡ್ಡ ಜಗಳ ನಡೆದೋಗ್ತಿತ್ತು. ಎಲ್ಲ ಸರ್ವನಾಶ ಆಗೋಗ್ತಿತ್ತು. ಅಷ್ಟಕ್ಕೂ ನಾನು ಈ ಲೆಟರ್ಸ್ನ ಯಾಕೆ ಇನ್ನೂ ಬಚ್ಚಿಡಬೇಕು? ಅಷ್ಟಕ್ಕೂ ನನ್ನ ಬುದ್ಧಿಗೇನಾಗಿದೆ? ಛೇ, ಇನ್ನೀ ಲೆಟರ್ಸ್ ಇಲ್ಲಿರಬಾರ್ದು. ಇದಕ್ಕೆ ಬೇಗ ಏನಾದರೂ ಮಾಡಲೇಬೇಕು. ಏನಾ ಸೀಕ್ರೆಟು? ಏನಿರ್ಬೋದಾ ಲೆಟರ್ಗಳಲ್ಲಿ? ಯಾಕೆ ನನ್ನ ಹತ್ರ ಮುಚ್ಚಿಡ್ತಿದ್ದಾರೆ? ಏಯ್ ಬಸಪ್ಪ, ನಮಸ್ಕಾರ ಅಮ್ಮ. ಏಯ್ ಅಮ್ಮ ಅವ್ರು ಬಂದಿದ್ದಾರೆ, ಕುರ್ಚಿ ತಗೊಂಬಾರೋ. ಮಜ್ಜಿಗೆ ತರಿಸ್ಲಮ್ಮ? ಕೂತ್ಕೊಳ್ಳಿ ಅಮ್ಮ. ಏನಮ್ಮ ನೀವು ಇಲ್ಲಿಗೆ ಬಂದಿದ್ದು? ಹೇಳ್ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ನೀನ್ ತುಂಬಾ ದೊಡ್ಡವನಾಗ್ಬಿಟ್ಟಿದ್ಯಲ್ಲ, ಅದಕ್ಕೆ ನಾನೇ ಬಂದೆ. ಹಾಗೆಲ್ಲ ಅನ್ಬೇಡಿ ತಾಯಿ, ಎಲ್ಲ ನಿಮ್ ದಯನೇ ಅಲ್ವಮ್ಮ. ಅದೇ ಕಣೋ ನಾನ್ ಮಾಡಿರೋ ತಪ್ಪು. ಏನೋ ಏನು ಮೊನ್ನೆ ಮಲ್ಲಯ್ಯನ ಹತ್ರ ಏನೋ ಹೇಳಿದ್ಯಂತೆ, ನೀನ್ ಚೆನ್ನಾಗಿದ್ರೆ ಈ ಊರ್ ಚೆನ್ನಾಗಿರುತ್ತೆ ಅಂತ. 1 ಎಕರೆ ಜಮೀನನ್ನ ಗೇಣಿ ಕೊಟ್ರೆ ನೀನೊಬ್ನೇ ಲಾಭ ತಿಂದು ಬೇರೆ ರೈತರಿಗೆ ನಷ್ಟ ಆಗಿದೆ ಅಂತ ಹೇಳಿದ್ಯಂತೆ. ಯಾಕಪ್ಪ? ದುಡ್ಡು ಬರ್ತಿದ್ದ ಹಾಗೆ ಮನುಷ್ಯತ್ವ ಮನಸ್ಸಾಕ್ಷಿ ಎಲ್ಲ ಮರ್ತೋಯ್ತಾ ನಿನ್ಗೆ? ಹಾಗೇನಿಲ್ಲ ಅಮ್ಮವ್ರೆ, ಬೆಳೆ ಬಂದಿದ್ರೆ ಅಲ್ವಮ್ಮ ಲಾಭ ಮಾಡ್ಕೊಳಕ್ಕೆ. ಈ ವರ್ಷ ಬೆಳೆದಿರೋ ಬೆಳೆ ಕೈಗೆ ಬರೋಷ್ಟೊತ್ತಿಗೆ ಹುಳ ಬಿದ್ದು ಬೆಳೆ ಎಲ್ಲ ನಾಶ ಆಗೋಯ್ತು. ಹೋದ ವರ್ಷ ಸಿಕ್ಕಾಪಟ್ಟೆ ಮಳೆ ಬಂದು
ಬೆಳೆ ಎಲ್ಲ ನಾಶ ಆಗೋಯ್ತು ಅಮ್ಮವ್ರೆ. 2 ವರ್ಷ ಹೀಗೆ ಹೋಯ್ತು. ನಿಮಗ್ ಗೊತ್ತಿಲ್ಲದೆ ಇರೋದು ಏನಿದೆ ಅಮ್ಮವ್ರೆ? ಕಾರಣ ಬೇಕಾಗಿಲ್ಲ, ಪೇಪರ್ ಮೇಲೆ ಲೆಕ್ಕ ಬರೆದು ತೋರ್ಸು. ಏನಮ್ಮ ನೀವು ಬೇಕು ಅಂತ ಮಾಡಿರೋ ಒಂಥರ ಮಾತಾಡ್ತಿದ್ದೀರಾ? ಸರಿ ಕಣೋ, ತಿನ್ನೋಷ್ಟು ತಿಂದಿದ್ಯಾ, ಇನ್ ಸಾಕು. ಇವತ್ತಿಂದ ನನ್ನ ಹೊಲದ ಮೇಲೆ ನಿನ್ಗೆ ಯಾವ ಹಕ್ಕು ಇಲ್ಲ. ನೀನ್ ಗೇಣಿ ಮಾಡಿದ್ದು ರದ್ದು ಮಾಡ್ತಿದ್ದೀನಿ. ಬಟ್ಟೆ ಬರೆ ಎಲ್ಲ ತಗೊಂಡು ಹೋಗ್ತಾ ಇರಲಿಂದ. ಏನು ನಿಮ್ಮ ಹೊಲನ? ಯಾವುದಮ್ಮ ನಿಮ್ಮ ಹೊಲ? ನೀವು ನಂಗೆ ಮಾರ್ಬಿಟ್ರಲ್ಲ. ಏನೋ ಬೊಗಳ್ತಾ ಇದ್ಯಾ? ಸತ್ಯಾನೇ ಅಮ್ಮವ್ರೆ. 10 ವರ್ಷ ಗೇಣಿ ಮುಗಿದ್ಮೇಲೆ ಹೊಲ ನಂದೇ ಅಂತ ಹೇಳಿದ್ರಲ್ಲ. 10 ವರ್ಷ ಆಗೋಯ್ತಲ್ಲಮ್ಮ. ಯಾಕೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನಾನು ಯಾವಾಗ ಹಾಗೆ ಬರ್ಕೊಟ್ಟಿದ್ದೆ? ಇಷ್ಟು ಬೇಗ ಮರ್ತೋಯ್ತಾ ಅಮ್ಮವ್ರೆ? ಹಾ, ಓಯ್ ಲಾಯರು, ಡಾಕ್ಯುಮೆಂಟ್ಸ್ ತಗೊಂಡಪ್ಪ. ಹಾ, ಓದಿ ಕೊಡಿ ಇಲ್ಲಿ. ಓದಾಯ್ತಲ್ಲ, ಇವಾಗ ನಡೀರಿ ಆಚೆ. ಏಯ್, ಎಂಥ ಮೋಸ! ಪತ್ರನ ಬದಲಾಯಿಸಿದ್ಯೇನೋ? ನಿನ್ನ ಸ್ವಾರ್ಥಕ್ಕೋಸ್ಕರ ಊರವ್ರ ಹೊಟ್ಟೆ ಮೇಲೆ ಹೊಡಿತಿದ್ಯಾ ನೀನು? ನಾನ್ ಯಾವತ್ತೂ ಈ ಹೊಲದಿಂದ 1 ರೂಪಾಯಿನೂ ಆಸೆ ಪಟ್ಟೋಳಲ್ಲ ಕಣೋ. ನೀವೆಲ್ರೂ ಚೆನ್ನಾಗಿರ್ಬೇಕು ಅಂತ, ನಿಮ್ ಎಲ್ರಿಗೂ ಹೊಟ್ಟೆ ತುಂಬಲಿ ಅಂತ ಆಸೆ ಪಟ್ಟೆ ನಾನು. ಮಾತಲ್ಲ ಅಮ್ಮವ್ರೆ, ಸೈನ್ ಮುಖ್ಯ. ದಯಮಾಡಿಸಿ. ನೀವು ಕೂತ್ಕೊಳ್ಳಿ ದೊಡ್ಡತ್ತೆ. ಏನ್ ಬಸಪ್ಪ, ಏನ್ ಹೇಳ್ದೆ? 10 ವರ್ಷ ಆದ್ಮೇಲೆ ಹೊಲ ನಿಂದೆ ಆಗತ್ತೆ ಅಂತ ನಾವು ಬರ್ಕೊಟ್ಟಿದೀವಾ? ಹೌದು. 10 ವರ್ಷ ಆಗೋಯ್ತಾ? ಹಾ, ಆಯ್ತು. ಇಲ್ಲ, ಇನ್ನು 3 ತಿಂಗಳಿದೆ. ಹತ್ತು ವರ್ಷ ಪೂರ್ತಿಯಾಗಿ ಮುಗಿಯೋದಕ್ಕೆ. ಲಾಯರ್ ಸರ್, ಇದೇನಿದು? ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಮತ್ತೆ ಆ ಡಾಕ್ಯುಮೆಂಟ್ಸು? ಇದು ಫೇಕ್. ಪ್ರೂವ್ ಮಾಡ್ಬೇಕಾ? ಕೋರ್ಟ್ಗೆ ಹೋಗೋಣ? ಬೇಡ ಬೇಡ ಬೇಡ, ನೀವು ಕೊಟ್ಟಿರೋದೇ ಒರಿಜಿನಲ್. ಇವಾಗ ಇದನ್ನ ಹರಿದಾಕ್ತಾ ಇದ್ದೀನಿ. ಲಾಯರ್ ಸರ್, ಆ ಡಾಕ್ಯುಮೆಂಟ್ಸ್ ಕೊಡಿ. ಇದು ಲಾಯರ್ ನೋಟಿಸ್. 1 ವಾರದಲ್ಲಿ ಈ ಹೊಲ, ಮನೆ, ಹಣ ಎಲ್ಲಾನು ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ
ನೀವು ಜೈಲ್ಗೆ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಲಾಯರ್ ಸರ್, ತಗೊಳ್ಳಿ. ದೊಡ್ಡತ್ತೆ, ನಡೀರಿ. ನಿಂತ್ಕೊಳ್ಳಿ. ನೋಟಿಸ್ ಏನೋ ಕೊಟ್ರಿ, ಇಲ್ಲಿಂದ ಆಚೆ ಹೇಗೆ ಹೋಗ್ತೀರಾ? ಇದು ನನ್ನ ಜಾಗ. ಇಲ್ಲಿ ನಾನು ಹೇಳಿದ್ದೆ ಮಾತು, ನಾನು ಆಡಿದ್ದೆ ಆಟ. ಏಯ್ ಬನ್ರ. ಅಣ್ಣ ಹೇಳಿ. ಏಯ್ ಏಯ್, ಏನೋ ನೀನ್ ನನ್ ಮೈ ಮುಟ್ತೀಯ? ಏಯ್, ನಿನ್ನ ಕಥೆನ ನಾನ್ ಮುಗಿಸ್ತೀನೋ? ನನ್ನ ಮೇಲೆ ರೌಡಿಗಳನ್ನ ಬಿಡ್ತೀಯಾ? ಹೇಳೋ, ರೌಡಿಗಳನ್ನ ಬಿಡ್ತೀಯಾ? ಏಯ್, ನನಗ್ ವಯಸ್ಸಾಗೋಗಿದೆ. ಕಾರು ಬಂಗ್ಲೆ ಜೀವನಕ್ಕೆ ಅಭ್ಯಾಸ ಆದವಳು ಇವಳೇನ್ ಮಾಡ್ಕೋತಾಳೆ ಅನ್ಕೊಂಡ್ಯಾ? ಬೆಳೆ ಬಿತ್ತಿರೋ ಕೈ ಕಣೋ ಇದು. ತೋರಣ ಕಟ್ಬಿಡ್ತೀನಿ. ಅಮ್ಮ, ನಿಮ್ ಕೈ ಮುಗಿತೀನಮ್ಮ. ಇಂಥ ತಪ್ಪು ಇನ್ನೊಂದ್ಸಲ ಮಾಡಲ್ಲಮ್ಮ. ಕ್ಷಮಿಸ್ಬಿಡಿ ಅಮ್ಮ. ಅಮ್ಮ, ಇನ್ನೊಂದ್ಸಲ ಈ ತರ ಮಾಡಲ್ಲಮ್ಮ. ಕಾಫಿ ತಗೊಳ್ಳಿ. ಯಾಕೆಷ್ಟು ಬೆವಿತಿದ್ದೀರಾ? ಫ್ಯಾನ್ ಹಾಕ್ಲಾ? ಇವಾಗ ಹೇಳಿ, ನೀವು ಪ್ರೀತಿಸಿದ ಹುಡುಗಿ ಯಾರು? ಆ ಹುಡುಗಿ ಯಾರಂತ ನಿಮ್ಮ ಬಾಯಿಂದ ನೀವು ಹೇಳ್ತೀರಾ, ಇಲ್ಲ ನನ್ನ ಬಾಯಲ್ಲಿ ಕೇಳಬೇಕಾ? ಪ್ರಿಯಾ, ಅದು ಸಮರ್ಥಿಸ್ಕೊಳ್ಳೋಕೆ ತಪ್ಪಿಸ್ಕೊಳ್ಳೋಕೆ ನೋಡ್ಬೇಡಿ. ಯಾರ ಹುಡುಗಿ? ಹೆಸರು ಹೇಳಿದ್ರೆ ಅಷ್ಟೇ ನನ್ನ ಗತಿ. ರಾಧಿಕಾ ಅಂತ ಗೊತ್ತಾಗಿದೆಯಾ ಹೇಗೆ? ಇವಾಗ ಏನ್ ಮಾಡ್ಲಿ? ಯಾಕೆ ಹೀಗೆ ಕೇಳ್ತಿದ್ದಾಳೆ? ನೀವ್ ಯಾರನ್ನೋ ಪ್ರೀತಿಸಿದ್ರಿ ಅಂತ ಗೊತ್ತಿದ್ರು ಇಷ್ಟ ದಿನ ನಾನೇನು ಕೇಳಿಲ್ಲ. ಆದ್ರೆ ನೀವ ಲವ್ ಲೆಟರ್ಸ್ ಹರಿದು ಸುಟ್ಟಿದ್ದನ್ನ ನಾನು ನೋಡ್ದೆ. ನನ್ನಿಂದ ದೊಡ್ಡ ರಹಸ್ಯ ಮುಚ್ಚಿಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತು. ನೀವ್ ಪ್ರೀತಿಸಿರೋ ಹುಡುಗಿ ನನಗ್ ಗೊತ್ತು. ಮತ್ತೆ ಕೇಳ್ತಿದ್ದೀನಿ ಪತಿರಾಯ್ರೆ,
ನೀವೇ ಹೇಳ್ತೀರಾ ಇಲ್ಲ ನಾನು ಹೇಳ ಯಾರಂತ? ಅಷ್ಟಕ್ಕೂ ಇಷ್ಟ ದಿವಸ ನೀವೇ ನಾನೇ ತಿಳ್ಕೊಳ್ಳೋವರೆಗೂ ಆ ಹುಡುಗಿ ಹೆಸರು ನಂಗೆ ಹೇಳ್ದೆ ಯಾಕೆ ಮುಚ್ಚಿಟ್ಟಿದ್ರಿ? ಪ್ರಿಯಾ, ಹಳೆದೆಲ್ಲ ಹೇಳಿ ನಿನಗೆ ನೋವು ಕೊಡೋದು ಬೇಡ ಅಂತ ಹೇಳಿಲ್ಲ. ಅದೆಲ್ಲ ನಂಗೆ ಬೇಕಾಗಿಲ್ಲ. ನೀವ್ ಹೇಳಲ್ಲ ಬಿಡಿ. ಆ ಹುಡುಗಿ ಯಾರಂತ ನಾನೇ ಹೇಳ್ತೀನಿ. ಅವತ್ ಮೊದಲನೇ ಸಲ ನಿಮ್ ಬೈಕ್ ಮೇಲೆ ಕೂತ್ಕೊಂಡಿದ್ ಹುಡುಗಿನೇ ತಾನೆ? ಇಲ್ಲ, ಬುರ್ಕಾ ಹಾಕೊಂಡು ನಿಮ್ ಕೈ ಹಿಡ್ಕೊಂಡಿದ್ ಹುಡುಗಿನ. ಅವಳು ಅಲ್ವಾ? ಓ, ನಾನ್ ಬುರ್ಕಾ ಹಾಕೊಂಡ್ ಬಂದು ಹೊಡೆದಿದ್ ಹುಡುಗಿನ. ಪ್ರಿಯಾ, ನಾನೊಂದು ಹುಡುಗಿನ ಪ್ರೀತಿಸಿದ ನಿಜ. ಆದರೆ ನೀನು ನನ್ನ ಜೀವನದಲ್ಲಿ ಯಾವಾಗ ಬಂದಿಯೋ, ನನ್ನ ಮನಸ್ಸಿಂದ, ನನ್ನ ಜೀವನದಿಂದ ಆ ಹುಡುಗಿನ ತೆಗೆದಾಕ್ಬಿಟ್ಟೆ. ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ಇನ್ಯಾವತ್ತೂ ಬರೋದೂ ಇಲ್ಲ. ನನ್ನ ಪ್ರೀತಿ, ಪ್ರೇಮ ಎಲ್ಲನೂ ನಿಂಗೇನೆ. ನನ್ನ ಅರ್ಧಾಂಗಿ ನೀನೇ ಅಲ್ವಾ? ನಂಗೆ ಗೊತ್ತು ಪತ್ತಿರಾಯ್ರೆ, ಆದರೆ ನಮ್ಮ ಹೆಣ್ಮಕ್ಳು ಬುದ್ಧಿ ನೋಡಿ. ನೀವು ಲವ್ ಲೆಟರ್ಸ್ ಮುಚ್ಚಿಟ್ಟಿದ್ ನೋಡಿ ಸ್ವಲ್ಪ ಭಯ ಆಯ್ತಷ್ಟೆ. ನಾನು ಯಾರನ್ನ ಪ್ರೀತಿಸಿದ್ದು ಅಂತ ನಿಂಗೆ ಯಾವತ್ತೂ ಗೊತ್ತಾಗಬಾರ್ದು ಪ್ರಿಯಾ. ಗೊತ್ತಾಗೋಕ್ಕೂ ಬಿಡಲ್ಲ.